ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಭೀಷಣಂ ಭದ್ರಂ ಮೃತ್ಯೋ ನಮಾಮ್ಯಹಂ. ಸಮಸ್ತ ವೀಕ್ಷಕರಿಗೆ ದುರ್ಕೇಸರಿ ಅಸ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ಆರಾಧ್ಯ ದೈವವಾಗಿರ್ತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಶುಭವನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ, ಹಬ್ಬಗಳಲ್ಲಿ ವಿಶೇಷವಾಗಿ ಭಾದ್ರಪದ ಮಾಸದಲ್ಲಿ ವರಸಿದ್ಧಿ ವಿನಾಯಕ ವ್ರತ ವಿಶೇಷವಾದ್ದು. 27ನೇ ತಾರೀಕು, ಆಗಸ್ಟ್ 27ನೇ ತಾರೀಕು ಬುಧವಾರ ಚತುರ್ಥಿ, ಅಂದರೆ ವರಸಿದ್ಧಿ ವಿನಾಯಕನ ವ್ರತ ಇದೆ. 26ನೇ ತಾರೀಕು ಸ್ವರ್ಣಗೌರಿಯ ವ್ರತವ ಇದೆ. ಎರಡಕ್ಕೂ ವಿಶೇಷವಾದಂಥ ಪ್ರಾಧಾನ್ಯತೆ ಇದೆ. ಮೊದಲು ಗಣೇಶ ಚತುರ್ಥಿಯನ್ನು ತಿಳ್ಕೊಳ್ಳೋದಾದರೆ, ಚತುರ್ಥಿ ದಿನ ಗಣೇಶ ವಿಶೇಷವಾಗಿ ಬರ್ತಾರೆ. ಏನು ಗಣೇಶ ಅಂತಂದರೆ, ಗಣೇಶ ಅಂದರೆ ಜ್ಞಾನಕ್ಕೆ ಸಂಪನ್ನನಾಗಿರ್ತಕ್ಕಂಥವನು, ಜ್ಞಾನಕ್ಕೆ ಅಧಿಪತಿ, ಜ್ಞಾನದ ಸಂಕೇತ. ಗಣೇಶ ಅಂತಕ್ಕಂಥವನು ಸಮೃದ್ಧಿಯ ಸಂಕೇತ. ಗಣೇಶನನ್ನು ಯಾರು ಪ್ರಾರ್ಥನೆ ಮಾಡ್ತಾರೋ ಅವರೆಲ್ಲರೂ ಚೆನ್ನಾಗಿರ್ತಾರೆ ಅಂತ ಹೇಳ್ತಾರೆ. ಗಣೇಶ, ಮಹಾಗಣೇಶ ಎಲ್ಲ ನಿರ್ವಿಘ್ನವನ್ನು ನಿವಾರಣೆ ಮಾಡ್ತಕ್ಕಂಥವ್ರು ಅಂತ ಕೂಡ ನಾವು ಹೇಳ್ತೇವೆ. ಏಕೆಂದರೆ ಅದೆಲ್ಲ ಗಣೇಶನ ತಲೆ ಹೇಗೆ ಬಂತು ಎಲ್ಲ ಕತೆಗೆ ಗೊತ್ತಿದೆ, ಅಷ್ಟು ಸವಿಸ್ತಾರವಾಗಿ ಹೇಳಲಿಕ್ಕಾಗಲ್ಲ, ಏಕೆಂದರೆ ಸಮಯ ಅಭಾವ. ಗಣೇಶ ಯಾರು ಪ್ರಾರ್ಥನೆಯನ್ನು ಮಾಡ್ತಾರೋ ಸಂಕಷ್ಟಹರ ಪ್ರತಿ ತಿಂಗಳು ಬರುತ್ತೆ ಸಂಕಷ್ಟಹರ ಗಣಪತಿ. ಹಾಗೆ ಈ ವರಸಿದ್ಧಿ ವಿನಾಯಕ ಕೂಡ ವರಗಳನ್ನು ನೀಡ್ತಕ್ಕಂಥವರು ಗಣೇಶ ಅಂತ ಹೇಳಿದ್ದಾರೆ. ಈ ಗಣೇಶವನ್ನು ಈ ಗಣೇಶನ ಹಬ್ಬನನ್ನು ವಿಶೇಷವಾಗಿ ಕರ್ನಾಟಕದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಮಾಡ್ತೇವೆ. ದೊಡ್ಡ ದೊಡ್ಡ ಮೂರ್ತಿಗಳಿರ್ತಕ್ಕಂಥದ್ದು, ಮಂಟಪಗಳನ್ನು, ರೋಡಲ್ಲಿ ಮಂಟಪಗಳನ್ನು ಇಡ್ತಕ್ಕಂಥದ್ದು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದು, ಕಡೆಗೆ ಅದನ್ನು ನದಿಯಲ್ಲಿ ಅಥವಾ ಕೆರೆಯಲ್ಲಿ ವಿಸರ್ಜನೆ ಮಾಡ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಮಾಡ್ತೇವೆ. ಯಾರು ಗಣೇಶನ ರೋಡಿಗೆ ತಂದವರು ಹಾಗಿದ್ರೆ, ಹಬ್ಬ ಇದೆ, ಪುರಾತನ ಹಿಂದೂ ಸಂಪ್ರದಾಯದ ಇದೆ, ಹಾಗಿದ್ರೆ ಯಾರು ಗಣೇಶನ ರೋಡ್ನಲ್ಲಿ ಸಾರ್ವಜನಿಕವಾಗಿ ಸೇರಲಿ ಅಂತ ಮಾಡಿದ್ರು ಅಂದರೆ, ಸ್ವತಂತ್ರ ಕಾಲದಲ್ಲಿ ಬಾಲಗಂಗಾಧರನಾಥ ತಿಲಕರು ಜನಗಳನ್ನು ಒಗ್ಗೂಡಿಸ್ಲಿಕ್ಕಾಗಿ, ಅಂದರೆ ಅವಾಗೆಲ್ಲ ಸ್ವತಂತ್ರಕ್ಕೆ ಹೋರಾಟ ಮಾಡ್ತಾ ಇದ್ದಾಗ ಒಗ್ಗೂಡಿಸ್ಲಿಕ್ಕಾಗಿ ಆ ಗಣೇಶನನ್ನು ಸಾರ್ವಜನಿಕವಾಗಿ ಇಡ್ತಕ್ಕಂಥ ವ್ಯವಸ್ಥೆಯನ್ನು, ರೂಢಿಯನ್ನು ತಂದರು. ಯಾರು? ಬಾಲಗಂಗಾಧರನಾಥ ತಿಲಕರು. ಅವತ್ತಿನಿಂದ ಸಾರ್ವಜನಿಕವಾಗಿ ಇದನ್ನು ಇಟ್ಟು ಎಲ್ಲರೂ ಭಾಗಿಯಾಗಿ ಗಣೇಶನನ್ನು ಪ್ರಾರ್ಥನೆ ಮಾಡ್ತಾರೆ. ವಿಶೇಷವಾಗಿ ಗಣೇಶನನ್ನು ಹೇಗೆ ಪ್ರಾರ್ಥನೆ ಮಾಡಬೇಕು ಅಂದರೆ, ಕೆಲವರು ಮನೆಯಲ್ಲಿ ಇಡಲಿಕ್ಕೆ ಜಾಗ ಇಡಲ್ಲ. ಸ್ವಾಮಿ, ನಮ್ಮ ಮನೇಲಿ ಇಡೋಕ್ಕೆ ಜಾಗ ಇಲ್ಲ, ಏನು ಮಾಡೋದು? ಈ ಹತ್ರದಲ್ಲಿರ್ತಕ್ಕಂಥ ಗಣೇಶ ಮೂರ್ತಿ ಎಲ್ಲಾದರೂ ಇಟ್ಟಿದ್ರೆ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ, ಗಣೇಶನ ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆಯನ್ನು ಮಾಡಿ ಒಳ್ಳೆಯದಾಗ್ತದೆ. ಮತ್ತು ಮನೆಯಲ್ಲಿಟ್ಟಾಗ ಹೇಗೆ ಪ್ರಾರ್ಥನೆ ಪೂಜೆಯನ್ನು ಮಾಡಬೇಕು ಅಂದರೆ, 21 ವಸ್ತ್ರಗಳು, ಅಂದರೆ ನಾವು 21 ವಸ್ತ್ರಗಳನ್ನು ಗೆಜ್ಜೆ ವಸ್ತ್ರ ಅಂತ ಕರಿತೀವಿ, ಹತ್ತಿಯಲ್ಲಿ ಮಾಡಿರ್ತಾರೆ. 21 ಎಳೆ ಗೆಜ್ಜೆ ವಸ್ತ್ರವನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು, ಗರಿಕೆಯನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು, ಕಡುಬು ಮೋದಕಗಳನ್ನು ನೈವೇದ್ಯವನ್ನು ಮಾಡ್ತಕ್ಕಂಥದ್ದು. ಗಣೇಶನಿಗೆ ಸಿಹಿ ಅಂದರೆ ಬಹಳ ಇಷ್ಟ. ಸಿಹಿ ಪದಾರ್ಥಗಳನ್ನು ನೈವೇದ್ಯವನ್ನು ಮಾಡ್ತಕ್ಕಂಥದ್ದು ಮಾಡಿ ಗಣೇಶನನ್ನು ಬೆಳಗ್ಗೆ ಪ್ರಾರ್ಥನೆ ಮಾಡಿ, ಸಾಯಂಕಾಲ ಗಣೇಶನ ಕಥೆ ಇದೆ, ಆ ವ್ರತ ಕಥೆ ಇದೆ, ಆ ಕಥೆಯನ್ನು ಕೇಳಿ ಸಾಯಂಕಾಲ ಗಣೇಶನ ಬಿಟ್ಬಿಟ್ವಪ್ಪ ಸಾಯಂಕಾಲ ನೀರಿಗೆ ಗಣೇಶನ ಸಾಯಂಕಾಲ ಕೂಡ ಪ್ರಾರ್ಥನೆಯನ್ನು ಮಾಡಿ ಆ ವ್ರತದ ಕಥೆಯನ್ನು ಕೇಳಿ ದೇವರನ್ನು ಪ್ರಾರ್ಥನೆ ಮಾಡಿ ತದನಂತರ ವಿಸರ್ಜನೆಯನ್ನು ಮಾಡಿ. ಇಲ್ಲ ಸ್ವಾಮಿ, ನಾವು 3 ದಿನ ಇಟ್ಕೊತೇವೆ, 4 ದಿನ ಇಟ್ಕೊತೀವಿ, ನೀವು ಯಾವಾಗಾದರೂ ಗಣೇಶನ ವಿಸರ್ಜನೆ ಮಾಡ್ತೀವಿ ಅಂತಂದಾಗ ಆ ವ್ರತ ಕಥೆಯನ್ನು ಕೇಳಿ ಪ್ರಾರ್ಥನೆ ಮಾಡಿದ್ರೆ ಹೆಚ್ಚಿನ ಲಾಭ, ಶುಭ ನಿಮಗೆ, ಆ ಗಣೇಶನ ಆಶೀರ್ವಾದ ನಿಮಗೆ ಸಿಗುತ್ತೆ. ಗಣೇಶನ ವಿಶೇಷವಾಗಿ ನಮ್ಮ ಮನೆಯಲ್ಲಿ ನಮ್ಮ ತಂದೆ, ನಮ್ಮ ತಾತ, ನಮ್ಮ ಚಿಕ್ಕಪ್ಪ, ದೊಡ್ಡಪ್ಪ ಎಲ್ಲ ನಮ್ಮ ಪದ್ಧತಿ ಹೇಗೆ ಮಾಡ್ತಿದ್ವು ಅಂದರೆ ನಮಗೆಲ್ಲ ಅವಾಗ ಖುಷಿ. ಇವಾಗೂ ನಾವು ಅದೇ ಥರನೇ ಮಾಡ್ತೇವೆ. ಮಂಟಪಗಳನ್ನು ಮಾಡಿ, ಒಂದು ಮರದ ಚೇರು ಅಥವಾ ಮಂಟಪವನ್ನು ನಿರ್ಮಾಣ ಮಾಡಿ, ಅದಕ್ಕೆ ಸೇಬು, ಮರಸೇಬು, ಹಣ್ಣುಗಳನ್ನೆಲ್ಲ ಕಟ್ತಾ ಇದ್ವಿ. ಆ ಎಲ್ಲ ಮಂಟಪಕ್ಕೆ ಅಲಂಕಾರವನ್ನು ಮಾಡಿ, ಗಣೇಶ ಮತ್ತು ಗೌರಿಯನ್ನು ತಂದು ಆರತಿಯನ್ನು ಮಾಡಿ ಒಳಗೆ ಇಟ್ಟು, ಅಕ್ಕಿಯಲ್ಲಿ ಮಂಡಲಗಳನ್ನು ಮಾಡಿ, ಪದ್ಮಾಸನವನ್ನು ಹಾಕಿ, ಅದರ ಮೇಲೆ ತಟ್ಟೆಯನ್ನು ಇಟ್ಟು ಆ ಅಕ್ಕಿಯನ್ನು ಹಾಕಿ, ಅದರ ಮೇಲೆ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠೆ ಮಾಡಿ, ಮೊದಲು ಸ್ವರ್ಣಗೌರಿಯನ್ನು ಪ್ರಾರ್ಥನೆ, ಅವಳ ಆರಾಧನೆಯನ್ನು ಮಾಡಿ, ತದನಂತರ ಗಣೇಶನನ್ನು ಆರಾಧನೆ ಮಾಡಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ವಿ. ಆವತ್ತಿನ ದಿವಸನೇ ನಾವು ಗಣೇಶನ ಹಬ್ಬದ ದಿನ ಸಂಧ್ಯಾಕಾಲದಲ್ಲಿ ಪ್ರಾರ್ಥನೆ ಮಾಡಿ ಗಣೇಶನ ವಿಸರ್ಜನೆಯನ್ನು ಮಾಡ್ತಾ ಇದ್ವಿ. ಅವರವರ ಪದ್ಧತಿ ಏನಿದೆ, ಅವರವರ ಮನೆ ಪದ್ಧತಿ ಯಾವ ರೀತಿ ಇದೆಯೋ ಅದನ್ನು ಮಾಡಿ ಶುಭವಾಗುತ್ತೆ. ಮತ್ತು ಸಂಧ್ಯಾಕಾಲ, ಸಾಯಂಕಾಲ ಚಂದ್ರನ ದರ್ಶನ ವಿಶೇಷವಾಗಿ ಎಲ್ಲಿದೆ ಕತೆ ಇದು, ಜಾಂಬುವಂತ ಶಮಂತಕ ಮಣಿ ಕೃಷ್ಣನನ್ನು, ಅಂದರೆ ಕೃಷ್ಣ ಪರಮಾತ್ಮರಿಗೆ ಶಾಪವನ್ನು ಕೊಟ್ಟಿರ್ತಕ್ಕಂಥದ್ದು, ಕಳ್ಳತನದ ಆರೋಪ ಬಂದಿರುತ್ತೆ. ಶಮಂತಕ ಮಣಿ ಆ ಸಿಂಹವನ್ನು ಸಾಯಿಸಿ ಜಾಂಬುವಂತ ತೆಗೆದುಕೊಂಡು ಹೋಗಿರ್ತಾನೆ. ಅದೆಲ್ಲ ಕತೆ ನಿಮಗೆ ಗೊತ್ತಿರ್ತದೆ ಅಂತ ಅನ್ಕೊತೀನಿ. ಈ ಯುದ್ಧ ಆಗುತ್ತೆ, ಯಾರಿಗೆ? ಜಾಂಬವಂತನಿಗೂ ಕೃಷ್ಣನಿಗೂ. ಕಡೆಗೆ ಅವನು 18 ದಿನಗಳ ಕಾಲ ಯುದ್ಧ ಆದಾಗ ತನ್ನ ನಿಜರೂಪವನ್ನು, ರಾಮರ ದರ್ಶನವನ್ನು ಕೊಡ್ತಾರೆ. ಆಗ ಜಾಂಬುವಂತರು ಅವರಿಗೆ ಕ್ಷಮೆಯನ್ನು ಕೇಳಿ ತನ್ನ ಮಗಳನ್ನು
ವಿವಾಹವನ್ನು ಮಾಡಿಕೊಟ್ಟು ಕೃಷ್ಣನಿಗೆ ಶವಂತಕ ಮಣಿಯನ್ನು ಕೊಡ್ತಾರೆ. ಆವತ್ತು ಚಂದ್ರನ ದರ್ಶನವನ್ನು ನೀವು ಮಾಡಬೇಡಿ ಎಂದು ಹೇಳಿರ್ತಾರೆ. ಆದರೆ ಈ ವಿನಾಯಕ ವರಸಿದ್ಧಿ ವಿನಾಯಕ ವ್ರತದಲ್ಲಿ ಸಂಧ್ಯಾಕಾಲ ಚಂದ್ರನ ದರ್ಶನ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ. ಗಣೇಶನಿಗೆ ವಿಶೇಷವಾಗಿ ಮೋದಕ, ಕಡುಬು ಅಂದರೆ ಮೋದಕ, ಬೆಲ್ಲ ಮತ್ತು ಈ ಕಬ್ಬು ಇವೆಲ್ಲವನ್ನು ನೈವೇದ್ಯ ಮಾಡೋದರಿಂದ ಸಕಲ ವಿಘ್ನಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತೇವೆ. ಯಾರು ಗಣೇಶನನ್ನು ಪ್ರಾರ್ಥನೆ ಮಾಡ್ತಾರೋ ಗಣೇಶ ಎಲ್ರಿಗೂ ಒಳ್ಳೇದು ಮಾಡಲಿ. ಶುಭಮಸ್ತು.